ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿಸುತ್ತಿರುವ ಮೈಸೂರಿನ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿಯು ಲಕ್ಷಾಂತರ ರೂಪಾಯಿ ಹಣ ಅವ್ಯವಹಾರ ನಡೆಸುತ್ತಿದೆ ಎಂದು ಹೋರಾಟಗಾರ ಭೀಮಶೆಟ್ಟಿ ಎಂಪಳ್ಳಿ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿಯು ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರಿಗೂ ಸೂಕ್ತ ವೇತನ ನೀಡದೆ ಅನ್ಯಾಯ ಮಾಡುತ್ತಿದೆ. ಮ್ಯಾನ್ ಪವರ್ ಕಡಿಮೆ ಮಾಡಿ ಕಾರ್ಮಿಕರ ಬದುಕಿನ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಅಲ್ಲದೆ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸುತ್ತಿದ್ದು, ಈ ಕುರಿತು ತನಿಖೆಗೆ ಆಗ್ರಹಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮೌನ ವಹಿಸುವ ಮೂಲಕ ಶಾರ್ಪ್ ಏಜೆನ್ಸಿಗೆ ಬೆಂಬಲಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿ ಧೋರಣೆ ಖಂಡಿಸಿ ಜುಲೈ 23ರಂದು ಕಾರ್ಮಿಕ ಇಲಾಖೆಯ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರಿಗೆ ಕಳೆದ 3 ವರ್ಷದಿಂದ ಕಡಿಮೆ ವೇತನ ಪಾವತಿಸಿದ್ದಾರೆ. ಒಬ್ಬರಿಗೆ ಪ್ರತಿ ತಿಂಗಳು 1500ರಿಂದ 2000 ರೂಪಾಯಿ ಕಡಿಮೆ ವೇತನ ಪಾವತಿಸಿದ್ದಾರೆ ಅಂತ ನಾವು ನಿರಂತರ ಹೋರಾಟ ಮಾಡ್ತಾನೇ ಇದ್ದೀವಿ. ಈಗೆಲ್ಲ 21 ಹಿಡಿದು ನಮ್ಗೆ ಯಾವಾಗ ನಮ್ಮದು ಕಡಿಮೆ ವೇತನ ಹೊಂಟದ ಅಲ್ಲಿನ ಹಿಡಿದು ಇಲ್ಲಿವರೆಗೆ ಮಾಡಿವಿ. ಆದ್ರೆ ಹೋರಾಟ ಮಾಡಿದಂಗೆ ಅಧಿಕಾರಿಗಳು ಮತ್ತಿಷ್ಟು ಭ್ರಷ್ಟಾಚಾರ ಹೆಚ್ಚಿಗೆ ಮಾಡ್ಯಾರ, ಕಡಿಮೆ ಆಗಿಲ್ಲ. ಅವಾಗ ಅಲ್ಲಿ ಈ ಅಧಿಕಾರಿ 2021-22 ಅಲ್ಲಾ ಬಕಾಶಿ ಅಂಥೇಳಿ ಒಬ್ಬರು JD ಇದ್ದರು. ಅವ್ರಲಿಂದ ಇದು ಬುನಾದಿ ಶುರುವಾಗಿದೆ. ಎಷ್ಟೋ ಸಲ ಹೋರಾಟ ಮಾಡಿದಾಗ ಇಲ್ಲಿ ಜಿಲ್ಲಾ ಪಂಚಾಯತ್ ಸಭೆ ನಡೆದಾಗ ಆಯಿತು ನಿಮ್ಗೆ ವ್ಯತ್ಯಾಸ ಹಣ ಕೊಡಿಸ್ತೀನಿ ಅಂತ ಅದೇ ಹೇಳ್ತಿದ್ರು. ಅದ್ರ ಕೊಡಿಸೋದು ಬಿಟ್ಟು ಮತ್ತು ಮುಂದೆ ಕಂಟಿನ್ಯೂ ಅದೇ ಭ್ರಷ್ಟಾಚಾರ ಆಗ್ಯದ. ಅದ್ರ ಬಗ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅದೆಲ್ಲ ತೆಗೆದು ಮೊದಲೂ ಹೇಳಿದ್ದೀನಿ. ಒಂದು 2022 ಹಿಡಿದು ಒಂದು 200 ಜನರ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಅರ್ಜಿ ಕೊಟ್ಟಿವಿ. ಅದು ತನಿಖೆ ಆಗಿದ್ದಿಲ್ಲ. ಸಮಾಜ ಕಲ್ಯಾಣ ಇಲ್ಲ ಅಂತ ಕೊಟ್ಟ ಅರ್ಜಿಗಳು ನಾಪತ್ತೆನೇ ಆಗ್ಯಾವು. ಈಗ ಮೊನ್ನೆ ನಾವು JD ಅವರು ಒಂದು ಕರೆದು ಆ ಮ್ಯಾನ್ ಪವರ್ ಏಜೆನ್ಸಿ ಕರೆದು ವಿಚಾರಣೆ ಮಾಡಿದಾಗ ಅರ್ಜಿಗಳು ಎಲ್ಲವೂ ತೆಗಿರಂದು ಅವನು ಅರ್ಜಿನೇ ಇಲ್ಲ, ಅಲ್ಲಿ ನಾಪತ್ತೆನೇ. ತಾಲೂಕು ಆಫೀಸ್ ಕಳಿಸಿವಂತ ಇವ್ರು ಹೇಳ್ತಾರೆ, ಜಿಲ್ಲಾ ಕಚೇರಿಯವರು. ಅವ್ರು ತಾಲೂಕುದವ್ರು ನಮ್ಮಲ್ಲಿ ಬಂದೇ ಇಲ್ಲ ಅಂತ. ಇಬ್ಬರು ಮುಖಾಮುಖಿನೇ ಇದ್ದರು, ನಮ್ಮಲ್ಲಿ ಬಂದಿಲ್ಲ, ನಾವು ಕಳಿಸಿವಂತ. ಇವ್ರು ಅವ್ರದ್ದೇ ವಾದ ನಡೀತು. ಅಂದ್ರೇನು, ಆ ಭ್ರಷ್ಟಾಚಾರ ತನಿಖೆ ಆದ್ರೆ ಸಿಗಿಬಿಡ್ತೀವಿ ಅಂತೇಳಿ ಅಧಿಕಾರಿಗಳೇ ಅದು ಕೈವಾಡಾರ, ಅದ್ರಾಗ ಭ್ರಷ್ಟಾಚಾರದಲ್ಲಿ ಶಾಮೀಲಾರ. ಹೀಗಾಗಿ ಇವತ್ತು ಕಾರ್ಮಿಕ ಇಲಾಖೆಗೂ ಕೂಡ ನಾವು ಇದೇ ಮಂಗಳವಾರ 23ನೇ ತಾರೀಕಿಗೆ ಕಾರ್ಮಿಕ ಇಲಾಖೆ ಅದರ ನಾವು ಹಾಸ್ಟೆಲ್ ನೌಕರ ಸಂಘದಿಂದ ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಗಬೇಕು. ನೀವೂ ಕೂಡ ತನಿಖೆ ಮಾಡಿಲ್ಲ, ಕಾರ್ಮಿಕರ ಪರವಾಗಿ ಇರಬೇಕಂತ ಕಾರ್ಮಿಕ ಇಲಾಖೆ ಕಾರ್ಮಿಕರ ರಕ್ಷಣೆ ಮಾಡದೆ ಭಕ್ಷಣೆ ಮಾಡ್ಲಿಕ್ಕೆ ನಿಂತೀರಿ ಅಂತೇಳಿ ಒಂದು ಅರ್ಜಿ ಕೊಟ್ಟಿವಿ, ನಾವು ಹೋರಾಟ ಮಾಡ್ತೀವಿ ಅಂತ. ಅವಾಗ ಅವರು ಈಗ ನಿನ್ನೆ ಪ್ರೊಸೆಸ್ ಶುರು ಮಾಡ್ಯಾರ. ಈಗಾಗಲೇ ಒಂದು 40-50 ಜನರದ್ದು ಸ್ಕೂಟ್ನಿ ಮಾಡ್ಯಾರ. ನಿನ್ನೆ ಮಾಡಿದ ನಮಗೆ ಕೈದಾಗೂ ಕೊಟ್ಟಾರೆ. ಮಿನಿಮಮ್ ಏಜ್ ಕಡಿಮೆ ಹಾಕಿವಂಥೇಳಿ ಆ ಗುಲ್ಬರ್ಗ ತಾಲೂಕದಲ್ಲಿರ್ತಕ್ಕಂಥ ಎಷ್ಟು ಜನ ಅಂತಂದ್ರೆ 36 ಜನರು ಸ್ಕೂಟ್ನಿ ಆಗ್ಯದ. 6,56,837 ರೂಪಾಯಿ ಡಿಫ್ರೆನ್ಸ್ ಅಮೌಂಟ್ ಬಂದು. ಅಂದ್ರೆ ಇಷ್ಟು ರೊಕ್ಕ ಹಾಕಿಲ್ಲಮ್ಮ. ಯಾರಿಗೆ 40,000, ಯಾರಿಗೆ 16,000, ಯಾರಿಗೆ 30,000, ಯಾರಿಗೆ 20,000, ಹಿಂಗೆ ಒಬ್ಬೊಬ್ರದ್ದು ಕಡಿಮೆ ಹಾಕೋತ ಬಂದಾನೆ. ಆದ್ರೆ ಅದು 7 ತಿಂಗಳದ ಅಮೌಂಟ್ ಅಷ್ಟದ. ಈಗ ಮುಂದೇನದ 3 ವರ್ಷದಿಂದ ತನಿಖೆ ಆಗ್ಬೇಕಂತೇವೆ. ಅವ್ರು ಇನ್ನೂ ಈಗ ನಿಮ್ಗೆ ಸೋಮವಾರತನ ನಾವೆಲ್ಲ ಕ್ಲಿಯರ್ ಮಾಡಿಕೊಡ್ತೇವೆ ನಮ್ಮ ಕಡೆಯಿಂದ ಕಾರ್ಮಿಕ ಇಲಾಖೆ ಅಂತಾರೆ. ಅಂದ್ರೆ ಎಷ್ಟು ದಿನ ಏನು ಮಾಡಿದ್ರೆ ನೀವು 2-3 ವರ್ಷ ಹಿಡಿದು ಯಾವುದೂ ತನಿಖೆನೇ ಆಗಿಲ್ಲ. ಅದಕ್ಕಾಗಿ ಆ ಸಮಾಜ ಕಲ್ಯಾಣದಲ್ಲಿ ಇರ್ತಕ್ಕಂಥ ಅರ್ಜಿಗಳು ಕೊಟ್ಟಂಥ ಅರ್ಜಿಗಳು ತನಿಖೆ ಅವು ಎಲ್ಲವ ನಾಪತ್ತೆ ಆಗ್ಯಾವ, ತೆಗಿಬೇಕು. ಮತ್ತು ಇವ್ರು ಕಾರ್ಮಿಕ ಇಲಾಖೆಯವರು ಪೂರ್ತಿ ನಾವು ಅರ್ಜಿ ಕೊಟ್ಟಂಥ ಎಲ್ಲ ಕಾರ್ಮಿಕರಿಗೆ ಅವ್ರು ಮಿನಿಮಮ್ ಏಜ್ ಎಷ್ಟು ಕೊಟ್ಟಾರ ಮತ್ತು ಇನ್ನೂ ಎಷ್ಟು ಕೊಡಬೇಕು ಅನ್ನೋದು ಒಂದು ನಮ್ಗೆ ವಿಚಾರಣೆ ತನಿಖೆ ಮಾಡಿ ಕೊಡಬೇಕು ಅಂತೇಳಿ ನಾವು ಇದೇ 23ಕ್ಕೆ ಕಾರ್ಮಿಕ ಇಲಾಖೆ ಎದುರುಗಡೆ ನಾವು 100 ಜನ ಸೇರಿ ಹೋರಾಟ ಮಾಡ್ತಾ ಇದ್ವಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕಾಶಿನಾಥ್ ಬಂಡಿ, ಮೇಘರಾಜ್ ಕಟಾರೆ, ಜ್ಯೋತಿ ದೊಡ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್.